ಮಾದಪ್ಪನ ನೆನೆಸ್ಕೊಂಡಾಗ ಬರುವಂಥ ಗೀತೆ ಯಾವುದು? ಗುಡ್ಡಪ್ಪ ಪೂಜೆ ಅಂತೇನೋ. ಆ ಒಕ್ಲುಗಳಲ್ಲಿ ಹುಟ್ಟುವಂತ ಮೊದಲನೇ ಮಗನನ್ನ ದೇವ್ರ ಗುಡ್ಡ ಅಂತ ಬಿಡ್ತಾರೆ. ಆದ್ರೆ ಈಗಿರೋ ಗುಡ್ಡಪ್ಪದೇವ್ರಿಗೆ ಯಾಕೆ ಸಾಲೂರು ಮಠಕ್ಕೆ ಹೋಗ್ಬೇಕು ಅವನು? ಮಾದಪ್ಪ ಎಷ್ಟೇ ದೊಡ್ಡವರಾದ್ರೂ ದೈವಾಂಶ ಸಂಭೂತ ಅಂತ ನಾವು ಭಾವಿಸಿದ್ರು ಕೂಡ ಅವರಿಗೆ ಗುರುವೇ ದೊಡ್ಡವರು. ದರ್ಶನ ಮಾಡಿ ಉಗೆ ಮಾದಪ್ಪ ಅಂದ್ಬಿಟ್ಟು ಈ ಕಡೆ ಬರ್ತಿದ್ದಂಗೆ ಅಲ್ಲಿ ದಮ್ ಹೊಡ್ಕೊಂಡು ರಾತ್ರಿ ಆದ್ರೆ ಎಣ್ಣೆ ಹೊಡ್ಕೊಂಡು ಅಂತವ್ರು ಸುಮ್ಮನೆ ಯಾರ ಸಮಾಧಾನಕ್ಕೆ ಮಾಡ್ತಿದ್ದೀರಾ ನೀವು? ಯಾರ ಆತ್ಮತೃಪ್ತಿ ಮಾಡ್ತಾ ಇದ್ದೀರಾ? ಮಾದಪ್ಪ ಅಂದಿದ ತಕ್ಷಣ ಬರೋವಂಥ ಭಾವನೆ ಎರಡು ಗುಣಗಳು ಸರ್, ಛಲಗಾರ, ಮಾಯಕಾರ. ಮಾದಪ್ಪನ ನೆನೆಸ್ಕೊಂಡಾಗ ಬರುವಂಥ ಗೀತೆ ಯಾವುದು? ನನ್ನ ಎಳುಮಲೆಯ ಮಹಾದೇವಾ. ನೀವು ಶ್ರೀಮಂತ ಸೇವೆ ಬಗ್ಗೆ ಅವಾಗಲೇ ಹೇಳಿದ್ರೆ ಬಡವರು ಮಾಡೋ ಸೇವೆ. ಶ್ರೀಮಂತ ಸೇವೆ ಅಂತ ಹೇಳಿ ಅಲ್ಲಿ ರುದ್ರಾಕ್ಷಿ ರಥ ನೋಡ್ತೀವಿ, ಬೆಳ್ಳಿ ರಥ ನೋಡ್ತೀವಿ, ಜೊತೆಗೆ ಚಿನ್ನದ ರಥವನ್ನು ಕೂಡ ನೋಡ್ತೀವಿ. ನನಗನ್ಸಿದ್ದು ಆ ರಥ ಹಿಡಿಯೋರು ಇದೆಲ್ಲವೂ ಕೂಡ ಅದಕ್ಕೇನೋ ಒಂದು ಫೀಸ್ ಇರುತ್ತೆ, ಅದನ್ನು ಕಟ್ತಾರೆ ಮಾಡ್ತಾರೆ. ಆ ರಥದ ಬಗ್ಗೆ ವಿಶೇಷ ಏನು ಸರ್? ಸರ್, ರಥಗಳು ಅವು ಮೊದಲೇ ಹೇಳಿದಾಗೆ ಮಾದಪ್ಪನಿಗೆ ಪ್ರೀತಿ ಪಾತ್ರ ಪ್ರಾಣಿಗಳವು. ಈಗ ಬಸವಾಹನ ಅಂತೀವಿ. ಬಸವ ಅಂತಂದ್ರೆ ಕೃಷಿ ಸಂಸ್ಕೃತಿಗೆ, ನಮ್ಮ ರೈತಾಪಿ ಜನಕ್ಕೆ ಬಹಳ ಮುಖ್ಯವಾದಂತಹ ಒಂದು ಆ ದೇವ್ರ ಥರ ನೋಡ್ತಾರೆ. ನಂದಿ ಅನ್ನೋ ಥರದಲ್ಲಿ ಅವರು ಅದನ್ನ ಪೂಜಿಸಿ ಗೌರವಿಸಿ ಎಲ್ಲ ಮಾಡ್ತಾರೆ. ಅಂತ ಬಸವ ಮಾದಪ್ಪನ ಜೊತೆಗೆ ಕುಂತೂರು ಮಠದಿಂದ ಬಂದ್ರು ಅಂತ ಅಂದ್ಬಿಟ್ಟು ಆ ಬಸವ ಮಾದಪ್ಪನನ್ನ ಹುಡ್ಕೊಂಡು ಬಂದಂತ ದಾರಿ ಬಸವನಾದಿ ಅಂತ. ಅಂದ್ರೆ ಇವತ್ತು ನಾವು ಪಾದದಾರಿ ಅಂತ ಬರ್ತೀವಲ್ಲ, ನಾವು ಪಾದದಾರಿ ಅಂತ ಬೆಟ್ಲ ಅಲ್ಲಿ ಆ ಮೂಲಕ ಬಸವ ಬಂತು ಅಂತ ಅಂದ್ಬಿಟ್ಟು ಅಲ್ಲಿಂದ ಸರ್ಪನು ಕೂಡ ಒಂದು ಹುಡ್ಕೊಂಡು ಬರುತ್ತೆ ಮಾದಪ್ಪ ಬಿಟ್ಟೋದ್ಮೇಲೆ ಮಠನ. ಆ ಸರ್ಪ ಸುತ್ಕೊಂಡು ಬಂದಂತ ದಾರಿ ಬಸ್ ಏನ್ ಬರುತ್ತಲ್ಲ ಸರ್ ಇವತ್ತು, ಆ ತರದ ದಾರಿ ಅಂತ ಮಾಗಿದೆ. ಈ ಬಸವನನ್ನ ಈ ಬರುವಂತ ಜನಪದರು ಮತ್ತು ಗ್ರಾಮೀಣ ಸಮುದಾಯದವರು ಗೌರವಿಸುವ ಸಲುವಾಗಿ ಬಸವಾಹನ ಅಂತ ಅಂದ್ಬಿಟ್ಟು. ಹುಲಿ ವಾಹನ ಇನ್ನು ಕಾಡಿನಲ್ಲಿ ವಾಸ ಮಾಡ್ತಿರೋರಿಗೆ ಒಂದು ಗೌರವವನ್ನು ಸೂಚಿಸುವ ಸಲುವಾಗಿ ಸರ್. ಮಾದಪ್ಪನ ಕಥೆನಲ್ಲಿ ಬಹಳ ಪ್ರಧಾನವಾದಂತ ಪಾತ್ರ ವಹಿಸೋದೇ ಈ ಹುಲಿ. ಮಾದಪ್ಪನಿಗೆ ಹುಲಿ ಮೇಲೆ ಕೂತ್ಕೊಂಡು ಮೆರೆಯುವಂಥದ್ದು, ಯಾರು ದುಷ್ಟನ ಸಂಹಾರ ಮಾಡ್ಬೇಕಾದ್ರೆ ಹುಲಿನೇ ಬಿಡುವಂಥದ್ದು, ರಕ್ಷಣೆ ಮಾಡಕ್ ಹೋಗುವಾಗ್ಲೂ ಕೂಡ ಹುಲಿನೇ ತಗೊಂಡು ಹೋಗ್ತಕ್ಕಂಥದ್ದು ಮಾದಪ್ಪನ ಕಥೆನಲ್ಲಿ ಬರುವಂಥದ್ದು. ಇನ್ನು ರುದ್ರಾಕ್ಷಿ ವಾಹನ ಮಾದಪ್ಪನನ್ನ ಕೊಳಗ ಇಟ್ಕೊಂಡು ಮೆರೆಸುವಂಥದ್ದು ಸರ್. ಹೀಗಾಗಿ ಈ ಕಡೆ ನಮ್ಮ ರೈತಾಪಿ ಜನರ ಸಂಸ್ಕೃತಿ ಮತ್ತೆ ಈ ಕಡೆ ಕಾಡು ಜನರ ಸಂಸ್ಕೃತಿ ಇವೆರಡನ್ನೂ ಕೂಡ ಸಂಕೇತಿಸ್ಬೇಕು. ಆ ರೀತಿಯಲ್ಲಿ ಆ ತೇರುಗಳನ್ನ ಇಟ್ಕೊಂಡು ಸೇವೆನ ಮಾಡ್ತಾ ಹೋಗ್ತಾರೆ ಸರ್. ಓಕೆ, ಈ ಪ್ರತಿದಿನದ ಈ ಪೂಜೆಗಳು ಇದೆಲ್ಲವೂ ಕೂಡ ಮಾದೇಶ್ವರ ಬೆಟ್ಟಕ್ಕೆ ಮಾತ್ರ ಸೀಮಿತ ಆಗದೆ ಇವತ್ತು ಎಲ್ಲ ಜನಸಾಮಾನ್ಯರ ನಡುವೆನೂ ಕೂಡ ಪೂಜೆಗಳು ನಡೀತಿರುವಂಥದ್ದು ನೋಡ್ತೇವೆ. ನಾನು ಕೇಳ್ಪಟ್ಟಿದ್ದು ನಿಮ್ಮಲ್ಲಿ ಮಲೆಮಹದೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಗೆ ಗುಡ್ಡಪ್ಪ ಪೂಜೆ ಅಂತೇನೋ ಇದೆ ಅಂತ. ಹಾಗಾದ್ರೆ ಏನ್ ಸರ್ ಗುಡ್ಡಪ್ಪ ಪೂಜೆ ಅಂದ್ರೆ? ಸರ್, ಮಾದಪ್ಪನ ಒಕ್ಲುಗಳು ಅಂತ ಕರೀತಾರೆ. ಆ ಒಕ್ಲುಗಳಲ್ಲಿ ಹುಟ್ಟುವಂತ ಮೊದಲನೇ ಮಗನನ್ನ ದೇವ್ರ ಗುಡ್ಡ ಅಂತ ಬಿಡ್ತಾರೆ. ಅಂದ್ರೆ ಆತ ಮಾದಪ್ಪನಿಗೆ ಮೀಸಲು. ಅಂದ್ರೆ ಆ ಮನೆತನ ಮುಂದುವರ್ಕೊಂಡು ಹೋದ್ರು ಕೂಡ ಮಾದಪ್ಪನಿಗೆ ಅವರು ಮೀಸಲಾಗಿರ್ಬೇಕು ಅಂತ. ಅವನು ಹುಟ್ಟುವಂತ ಮೊದಲನೇ ಗಂಡು ಮಗನ್ನು ಕೂಡ ಮಾದಪ್ಪನಿಗೆ ಗುಡ್ಡನ್ ಬಿಡ್ಬೇಕು ಅಂತ ಅಂದ್ಬಿಟ್ಟು ಅವರು ಮನೆಗೆ ದೇವ್ರ ಗುಡ್ಡನ್ನ ಕರೆಸಿ ಗದ್ಗೆನ ಉಡಿಸಿ ಫೋಟೋ ಪೂಜೆ ಮಾಡಿಸಿ ಅದೆಲ್ಲ ಅವ್ರು ಪ್ರತಿ ವರ್ಷಕ್ಕೊಂದೊಂದ್ಸರಿ ಮಾಡಿಸ್ಬೇಕು. ಆ ರೀತಿ ಅವರು ದೇವ್ರ ಗುಡ್ಡನ್ನ ಕರೆಸಿ ಮನೆಗೆ ಪೂಜೆ ಮಾಡಿಸಿ ಅವ್ರಿಗೆ ಒಂದಷ್ಟು ದಾಸೋಹ ಅಂತ ಏನು ಹೇಳಿದ್ರಲ್ಲ, ಆ ರೀತಿಯಲ್ಲಿ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ. ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಮಾದಪ್ಪ ಇದನ್ನ ಮೀರಿ ಬೆಳೀತಾ ಇದ್ದಾರೆ. ಮಾದಪ್ಪನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಲ್ಲ ತರದ ಸಮೂಹ ಮಾಧ್ಯಮಗಳೆಲ್ಲ ಮಾದಪ್ಪನ ಹೆಸರಿನಲ್ಲಿ ಜಾಸ್ತಿ ರೀಚ್ ಆಗ್ತಿರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಮಾದಪ್ಪ ಅಂತಂದ್ರೆ ಏನೋ ವಿಶೇಷವಾದ ಪ್ರೀತಿ. ಹಂಗೇನೆ ಅವರ ನಂಬಿಕೆಗೆ ತಕ್ಕ ಹಾಗೆ ಅವ್ರು ಅನ್ಕೊಂಡಿದ್ದು ಕೂಡ ಆಗ್ತಾ ಇರ್ತದೆ. ಅಂದ್ರೆ ಅಷ್ಟು ಸುಲಭವಾಗಿ ಯಾರನ್ನೂ ನಂಬಕ್ ಹೋಗಲ್ಲ ಸರ್. ಯಾಕಂತಂದ್ರೆ ಏನೋ ನಡೀತಿದೆ ಅವ್ರ ಬದುಕಿನಲ್ಲೂ ಅವ್ರ ಜೀವನದಲ್ಲೂ ಅವ್ರದ್ದು ಏನೋ ನಡೀತಿದೆ, ಪ್ಲಸ್ಗಳು ಆಗ್ತಾ ಇದಾವೆ. ಹಂಗಾಗಿ ಅವ್ರು ಏನಾಗ್ತಾ ಇದಾರೆ, ಬಹಳ ಬೇಗ ಮಾದಪ್ಪನಿಗೆ ಪ್ರೀತಿಯಿಂದ, ಮುಂಚೆ ಭಯ ಇರ್ತಿತ್ತು, ಈಗ ಪ್ರೀತಿಯಿಂದಾಗಿ ಮಾದಪ್ಪನನ್ನ ದೇವ್ರ ಗುಡ್ರನ್ನ ಮನೆಗೆ ಕರೆಸಿ ಮಾದಪ್ಪನಿಗೆ ಸಂಬಂಧಪಟ್ಟಂತೆ ಗದ್ಗೆನೋ ಫೋಟೋನೋ ಅಥವಾ ಕೊಳಗ ಅಂತ ಮುಖವಾಡ ಬರುತ್ತಲ್ಲ ಅದನ್ನಿಟ್ಟು ಪೂಜೆ ಮಾಡಿಸೋದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಗುಡ್ಡ ಅಂತ ಬಂದಾಗ ನಮಗೆ ಪ್ರತಿ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ ದಿವಸ ಮನೇನ ತಾರಿಸಿ ಗುಡಿಸಿ ಆ ಗದ್ಗೆ ಸಾಮಾನುಗಳಂತ ಬರ್ತವೆ ಅವನ್ನೆಲ್ಲ ತೊಳೆದು ಮನೇಲಿ ನಾವು ಪೂಜೆನ ಮಾಡಬೇಕು. ಏನಿಲ್ಲ ಅಂತಂದ್ರೂ ನಮ್ಮ ಪರಂಪರೆಯಲ್ಲಿ ಒಂದು 4 ಬಹಳ ಪ್ರಧಾನವಾದ ಅಂಶಗಳಿದಾವೆ ಸರ್. ಇದು ಕಂಸಾಳೆ, ಮಾದಪ್ಪನಿಂದ ನಮಗೆ ಸಿಕ್ಕಿರೋದು ಅಂತ. ಮತ್ತೆ ಇದು ಜೋಳಿಗೆ, ಇದು ಕಂಚಿನ ಕಂಸಾಳೆ, ಇದು ಭೂಮಿ ತೂಕದ ಜೋಳಿಗೆ ಅಂತ, 4 ಪಾದದ ಭೂಮಿ ತೂಕದ ಜೋಳಿಗೆ ಅಂತ. ಮತ್ತೆ ಬೆತ್ತ ಅಂತ ಬರುತ್ತೆ, ನಾಗರ ಬೆತ್ತ ಅಂತ.
ವಿಭೂತಿ ಗಟ್ಟಿ. ಈ 4 ನಮಗೆ ಯಾವ ದೇವ್ರ ಫೋಟೋ ಇಲ್ದಿದ್ರು ಪರವಾಗಿಲ್ಲ, ವಿಗ್ರಹಗಳಿಲ್ದಿದ್ರು ಪರವಾಗಿಲ್ಲ, ಮನೆಯಲ್ಲಿ ಗದ್ಗೆ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ಇಟ್ಟು ನಾವು ಅದನ್ನು ಪೂಜಿಸ್ಬೇಕು. ಇವೇ ನಮ್ಮ ತಲಾಂತರದಿಂದ ಬಂದಿರೋದು, ಮತ್ತೆ ಮುಂದಕ್ಕೂ ಕೂಡ ಹೋಗೋದು. ಇವನ್ನ ಇಟ್ಕೊಂಡೇ ನಾವು 4 ಮನೆಗೆ ಭಿಕ್ಷಕ್ಕೆ ಹೋಗ್ಬೇಕು. ಈ ಜೋಳಿಗೆಯಲ್ಲಿ ಸಿಕ್ಕಿದ್ದಂಥ ಏನು ಬರುತ್ತಲ್ಲ ಆ ಧಾನ್ಯ ಅದನ್ನ ಇಟ್ಕೊಂಡೇನೆ ಅವನ್ನ ಮನೆಗೆ ತಂದ್ಬಿಟ್ಟು ಮಾದಪ್ಪನ ಗದ್ಗೆ ಮುಂದೆ ಇಟ್ಟು ಪೂಜೆ ಮಾಡಿ ದೇವ್ರ ಗುಡ್ರನ್ನ ಕರೆಸಿ ಅದರಲ್ಲೇ ಪ್ರಸಾದ ಮಾಡಿ ಅವ್ರಿಗೆ ಕೊಡಬೇಕು. ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಲಾಭಕ್ಕೆ ಅಥವಾ ದುಡ್ಡು ಮಾಡೋದಕ್ಕೋಸ್ಕರವಾಗಿ ಬಳಸ್ಕೊಳಕ್ ಹೋಗ್ಬಾರ್ದು. ಇದೇನಿದ್ರು ನನ್ನೊಳಗಿರ್ತಕ್ಕಂಥ ಅಹಂಕಾರನ ಮಟ್ಟ ಹಾಕೊಳ್ಳಿಕ್ಕೆ ಮತ್ತೆ 4 ಜನಕ್ಕೆ ಅನುಕೂಲ ಮಾಡ್ಕೊಡೋದಕ್ಕಷ್ಟೇ ಈ ಜೋಳಿಗೆ ಮತ್ತೆ ಕಂಸಾಳೆ ಬಟ್ಲು. ಈ ಗುಡ್ಡಪ್ಪಂದಿರ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಪೂಜೆ ಪ್ರೋಸೆಸ್ ಅಂತ ಕೇಳಿದ್ರೆ ಇವಾಗ ಇಷ್ಟೆಲ್ಲ ತಗೊಂಡು ಇಷ್ಟೆಲ್ಲ ಒಂದು ಅಹಂಕಾರ ಇದೆಲ್ಲವೂ ಕೂಡ ಕಮ್ಮಿ ಮಾಡಬೇಕು ಅಂದ್ರೆ ಯಾವುದೋ ಒಂದು ಪ್ರೋಸೆಸ್ ಇರುತ್ತೆ. ಹೌದು ಸರ್. ಆ ಪ್ರೋಸೆಸ್ ಯಾವುದು? ಪ್ರೋಸೆಸ್ ಅಂದರೆ ಸರ್, ಇದು ಸಾಮಾನ್ಯವಾಗಿ ಯಾವಾಗ ಬೇಕಾದ್ರೂ ದೇವ್ರ ಗುಡ್ಡನ್ನ ಬಿಡಿಸ್ಬೋದು. ಅದಕ್ಕೆ ಇಂಥ ದಿನ ಈ ಮುಹೂರ್ತ ಆ ಥರದ್ದು ಏನೂ ಇಲ್ಲ. ಬೆಟ್ಟದಲ್ಲಿ ಸಾಮಾನ್ಯವಾಗಿ ಮಾದೇಶ್ವರನ ದೇವ್ರ ಗುಡ್ಡನ್ನ ಬಿಡಿಸ್ತಾರೆ. ಮುಂಚೆ ಎಲ್ಲ ಬೆಟ್ಟಕ್ಕೆಲ್ಲ ಹೋಗಕ್ಕೆ ಆಗ್ತಿರಲ್ಲ, ಅಂದ್ರೆ ಕಾಲ್ನಡಿಗೆಲ್ಲಿ ಹೋಗ್ಬೇಕಿತ್ತು, ಕರ್ಕೊಂಡಲ್ಲ ವ್ಯವಸ್ಥೆ. ಊರುಗಳಲ್ಲಿ ಒಂದೊಂದು ಏರಿಯಾಗೆ ಇಷ್ಟಿಷ್ಟು ಊರುಗಳಿಗೆ ಒಬ್ಬೊಬ್ಬ ಪುರ್ಸೈಖಾನಿ ಅಂತ ಮಾಡೋರು. ಆ ಪುರ್ಸೈಖಾನಿ ಸಾಲೂರು ಮಠದಿಂದ ಅನುಮತಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಷ್ಟು ಊರುಗಳ ವ್ಯಾಪ್ತಿಯಲ್ಲಿ ಯಾರೇ ಮಾದೇಶ್ವರನ ದೇವ್ರ ಗುಡ್ಡನ್ನ ಬಿಡಿಸ್ಬೇಕಾದ್ರೆ ಆತನ ಹತ್ರ ಹೋಗ್ಬೇಕಿತ್ತು. ಆತ ಇಂಥ ದಿನಾಂಕ ಬರ್ತೀನಿ ಅಂತ ಮುಂಚಿತವಾಗಿ ಹೇಳಿದಾಗ ಅವತ್ತಿನ ದಿವಸಕ್ಕೆ ಬೆಳಗಿನಿಂದನೇ ಸ್ಟಾರ್ಟ್ ಆಗ್ತಿತ್ತು. ಹಿಂದಿನ ದಿನ ರಾತ್ರಿಯಲ್ಲಿ ಅವನಿಗೆ ಕೊನೆ ಊಟ ಅಂತಂದ್ರೆ ಅರ್ಥ ಅವರ ನೆಂಟರಿಷ್ಟ್ರ ಜೊತೆಗೆ ಸಂಬಂಧಿಕರ ಜೊತೆಗೆ ಕೊನೆ ಊಟ, ಅದನ್ನ ತುತ್ತು ಬಿಡಿಸೋ ಆಚರಣೆ ಅಂತ ಅಂತಾರೆ. ಅವನು ಅವ್ನ ಮುಂದೆ ಒಂದು ಎಲೆ ಹಾಕಿ ಏನೋ ಒಂದು ಅಡಿಗೆ ಮಾಡಿ ಹಾಕ್ತಾರೆ. ಆ ಅಡಿಗೆನಲ್ಲಿ ಅವನು ಒಂದು ತುತ್ತು ತಿನ್ಕೋತಾನೆ. ತುತ್ತು ತಿಂದು ಬಿಟ್ಟಿದ್ದನ್ನ ಅವ್ರ ಮನೆಯವರೆಲ್ಲ ಬಂದು ತಿನ್ಕೋಬೇಕು, ಆ ಸ್ನೇಹಿತರು ಯಾವ್ದು. ಅದೇ ಕೊನೆ. ಅವನು ಇನ್ನು ಎಂಜಿಲು ಬೇರೆಯವ್ರ ಎಂಜಿಲು ತಿನ್ನೋ ಹಾಗಿಲ್ಲ ಅವನಷ್ಟೇ. ಆ ತುತ್ತು ಬಿಡಿಸೋ ಆಚರಣೆಯ ನಂತರ ಮಾರನೇ ದಿವಸಕ್ಕೆ ಅವನನ್ನ ಸ್ನಾನ ಮಾಡಿಸಿ ಮನೆ ಒಳಗೆ ಈ ಚೌರ ಮಾಡೋರನ್ನ ಕರೆಸಿ ಚೌರ ಮಾಡಿಸಿ ಮನೆಯೊಳಗೆ ಕಳಸದಲ್ಲಿ ಇಟ್ಕೊಂಡು ಅವನ್ನ ಚೌರ ಮಾಡಿಸ್ಕೊಂಡು, ಸಾಮಾನ್ಯವಾಗಿ ಇವತ್ತಿನ ದಿವಸ ಮನೆಗಳ ಹತ್ರನೇ ಮಾಡಿಸ್ತಾರೆ, ಆಗೆಲ್ಲ ಹಂಗಿರ್ಲಿಲ್ಲ. ಹೊಳೆ ಅಥವಾ ನದಿ ತೀರಕ್ಕೆ ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಚೌರ ಮಾಡಿಸಿ ಅಲ್ಲಿಂದ ಅವನಿಗೆ ಗಂಗಮ್ಮನ ಕೈಲಿ ಕಳಸ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಿದ್ರು ಮನೆಗೆ ಕರ್ಕೊಂಬಂದ್ಮೇಲೆ 5 ಕಳಸ ಅಂತ ಹೂಡ್ತಿದ್ರು. 5 ಥರದ ಕಳಸಗಳನ್ನ ಹೂಡಿ ಆ ಸೂತ್ರಗಳನ್ನೆಲ್ಲ ಧರಿಸಿ ಆ ಸೂತ್ರನ ಈ ಯಾರು ಶಿಶುಮಗ ಅಂತೀವಲ್ಲ ಮಾದಪ್ಪನಿಗೆ ದೇವ್ರ ಗುಡ್ಡ ಹಾಕ್ತಾನಲ್ಲ ಅವನಿಗೆ ಬಂಧಿಸಿ ಒಂದಷ್ಟು ಪೂಜೆ ವಿಧಾನಗಳೆಲ್ಲ ಮುಗಿಸಿ ಗುರುವಾದವನು ಕೊನೆ ಗಳಿಗೆನಲ್ಲಿ ಅವರ ಅಪ್ಪ ಅಮ್ಮದಿರ ಪಾದಪೂಜೆಯನ್ನ ಮಾಡಿಸಿ ತದನಂತರದಲ್ಲಿ ಈ ಮಣಿ ರುದ್ರಾಕ್ಷಿ ಮಣಿನ ಅವನ ಕೊರಳಿಗೆ ಕಟ್ತಿದ್ರು. ಕಟ್ಟೋ ಸಮಯಕ್ಕೆ ಕಿವಿನೊಳಗೆ ಈ ಪಂಚಾಕ್ಷರಿ ಮಂತ್ರ ಅಂತ ಏನ್ ಹೇಳ್ತೀವಿ ಅದನ್ನ ಹೇಳೋರು. ಕಟ್ಟಾದ ನಂತರಕ್ಕೆ ಒಂದಷ್ಟು ಬೋಧನೆಗಳನ್ನ ಮಾಡೋರು, ದೀಕ್ಷಾ ಬೋಧನೆಗಳನ್ನ. ಏನಪ್ಪಾ ಅಂತಂದ್ರೆ ನೈತಿಕ ಶಿಕ್ಷಣ, ಮನುಷ್ಯ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅನ್ನೋದಕ್ಕೆ ಒಂದಷ್ಟು 5 ವಿಚಾರಗಳನ್ನ ಹೇಳೋರು. ಬಹಳ ಮುಖ್ಯವಾಗಿ ಏನಂತಂದ್ರೆ ಅವ್ರು ಕೇಳ್ತಿದ್ದೆಲ್ಲ ವಿರುದ್ಧವಾಗಿ, ಅಂದ್ರೆ ನೀನ್ ನಾಳೆ ದಿವಸ ತಂದೆ ತಾಯಿಗಳಿಗೆ ಅನ್ನ ಹಾಕ್ಬಾರ್ದು, ಅವ್ರನ್ನ ಮನೆ ಬಿಟ್ಟು ಆಚೆ ಓಡಿಸ್ಬೇಕು. ಇದೇನು ಈ ರೀತಿ ಹೇಳ್ತಾವ್ರೆ ಅಂತ ನಾವು ಶಾಕ್ ಆಗ್ಬಿಟ್ಟು ಆಯ್ತು ಸ್ವಾಮಿ ಅಂತ ಅಂದ್ಬಿಟ್ರೆ ಅಲ್ಲೇ ಏಟ್ ಕೊಡೋರು. ನಾನ್ ಕಣ್ಣೆದುರಿಗೆ ನೋಡಿದೀನಿ ಆ ಥರದನ್ನೆಲ್ಲ. ಅಂದ್ರೆ ನಾವು ಹುಷಾರಾಗಿರ್ಬೇಕು. ಅಂದ್ರೆ ಹೇಳೋದ್ ಕೇಳ್ಕೊಳ್ಳೋದಲ್ಲ, ಲೋಕದಲ್ಲಿ ಇರೋದನ್ನ ನೀನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ನೋದನ್ನ ಅಲ್ಲೇ ಅವರು ಎಚ್ಚರಿಸ್ತಿರೋರು. ಇಲ್ಲ ನಾನು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತೀನಿ, ಅವ್ರನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಆಯ್ತು. ಮುಂದಿನ ಪ್ರಶ್ನೆಗೆ ಮುಂದಕ್ಕೆ ಮನೆಗೆ ಯಾರೋ ಒಬ್ರು ಬರ್ತಾರೆ, ನಿನ್ ಮನೆಯಲ್ಲಿ ಏನು ಇರಲ್ಲ, ಆಗ ಅವ್ರನ್ನ ನನ್ನ ಮನೇಲಿ ಏನು ಇಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತೀಯಾ? ಹ್ಞೂ ಸ್ವಾಮಿ ಕಳಿಸ್ಬಿಡ್ತೀನಿ. ಏಟ್ ಬೀಳೋದು? ಹಂಗನ್ನಂಗಿಲ್ಲ, ನಿನ್ನ ಹತ್ರ ಇರೋದೇನಕ್ಕಿದು? 4 ಮನೆ ಭಿಕ್ಷೆ ಮಾಡ್ಕೊಂಡು ಬಂದು ಅವರಿಗೆ ನಿನ್ ಕೈಲಿ ಏನಾಗುತ್ತೆ ಬಡಿಸ್ಬಿಟ್ಟು ಕಳಿಸ್ಕೊಡ್ಬೇಕು. ಆಯ್ತು ಸ್ವಾಮಿ. 3ನೇ ವಿಚಾರ, ನಿನ್ ಜಮೀನೊಳಗೆ ನಿನ್ ಹೊಲದಲ್ಲಿ ನೀನ್ ಬೆಳೆದಿರತಕ್ಕಂಥ ಬೆಳೆನ ಯಾವುದೋ ಬಸವ ಬಂದು ನುಗ್ಗಿ ಮೇಯ್ತಾ ಇರುತ್ತೆ, ಏನ್ ಮಾಡ್ತೀಯ? ಕೋಲ್ ತಗೊಂಡು ಓಡಿಸ್ತೀಯಾ? ಹೌದು ಸ್ವಾಮಿ ಅಂದ್ರೆ ಏಟ್ ಬೀಳ್ತದೆ. ಹಂಗನ್ನಂಗಿಲ್ಲ, ಅದು ಎಷ್ಟು ಮೇಯ್ಕೊಳ್ಳುತ್ತೋ ಮೇಯ್ಕೊಂಡು ಅದು ಹೋಗೋವರೆಗೂ ಸುಮ್ಮನೆ ಇರ್ತೀನಿ, ಬಸವನ್ಗೆ ಹೊಡಿಯಲ್ಲ. ಆಯ್ತು. 4ನೇ ವಿಚಾರ ಕೊನೆಯದಾಗಿ ಏನಂತಂದ್ರೆ, ಯಾರ ಜಗಳ ನಡೀತಿರುವಾಗ ಮಧ್ಯೆ ನೀನು ಹೋಗಿ ಬಿಡಿಸ್ತೀಯಾ? ಬಿಡಿಸ್ತೀನಿ ಸ್ವಾಮಿ ಅಂತ ಪರೋಪಕಾರದ ಬುದ್ಧಿ ತೋರ್ಸಂಗಿಲ್ಲ. ಅಲ್ಲಿ ಹೋಗಿ ಕೂಡುದು. ನೀನ್ ಹೋದ್ರೆ ಮಧ್ಯೆ ಅವ್ನು ನಾಳೆ ದಿವಸ ಅವನು ಆ ಜಗಳ ಆಡೋ ಟೈಮಲ್ಲಿ ಉಗಿಬಹುದು ಅಥವಾ ಚಪ್ಪಲಿ ತಗೊಂಡು ಹೊಡಿಬಹುದು ಆ ಕಡೆ ಅವನಿಗೆ. ಇದ್ರ ಮಧ್ಯೆ ನೀನ್ಗೆ ಏಟ್ ಬಿದ್ದು ಅಥವಾ ನಿನಗೆ ಹತ್ತಾಗಿ ನೀನ್ ಮೈಲಿಗೆ ಆಗ್ತಿಯಲ್ಲ. ಆ ಕಾರಣಕ್ಕೆ ಜಗಳ ಆಡೋ ಕಡೆ ಮಧ್ಯಕ್ಕೆ ಹೋಗಿ ಕೂಡುದು. ಕೊನೆಯದಾಗಿ ಈ ಜೋಳಿಗೆ ಇಟ್ಕೊಂಡು ಸೋಮವಾರ ಶುಕ್ರವಾರ ಬಂತು ಅಂತಂದ್ರೆ ಮನೆಯನ್ನು ತಾರಿಸಿ ಬೆಳಗಿ 4 ಮನೆ ಭಿಕ್ಷೆ ಮಾಡ್ಕೊಂಡು ಬಂದು ಮನೆಯೊಳಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳು ಅಂತ ಕರಿತೇವೆ ಇದನ್ನ, ಈ ಬಿರುದುಗಳಿಗೆ ಪೂಜೆ ಮಾಡ್ಕೊಂಡು ಎಲ್ಲರ ಜೊತೆಗೆ ಸಮಾಜದಲ್ಲಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಇಷ್ಟು ಬೋಧನೆನ ಮಾಡ್ತಾರೆ. ಅದಾದ್ಮೇಲೆ ಅವನ್ನ ಕರ್ಕೊಂಡು ಊರಿನಲ್ಲಿ ಭಿಕ್ಷಕ್ಕೆ ಅಂತ ಹೋಗ್ತಾರೆ. ಭಿಕ್ಷೆ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಆ ಪಾಲ್ನ ಒಂದ್ ಕಡೆಗೆ ಹಾಕಿ ರಾಶಿ ಪೂಜೆ ಅಂತ ಮಾಡಿ
ಆ ರಾಶಿ ಪೂಜೆನ ಅವನು ಕೊಡಲ್ಲ, ಜೊತೆಗೆ ಬಂದಿರ್ತಾರಲ್ಲ ಗುಡ್ಡಪ್ತಿರು ಅವ್ರು ಹಂಚ್ಕೋತಾರೆ. ಅವ್ರು ಹಂಚ್ಕೊಂಡಾದ್ಮೇಲೆ ಇವನ್ ಕೈಗೆ ಸಪರೇಟ್ ಆಗಿ ಒಂದು ತಟ್ಟೆ ಕೊಟ್ಟು ಆ ತಟ್ಟೆಯಲ್ಲಿ ದೇವ್ರ ಗುಡ್ರು ಕೂತಿರ್ತಾರಲ್ಲ ಊಟಕ್ಕೆ ಅವರೆಲ್ಲ ಪ್ರಸಾದ ಇಕ್ಬೇಕು. ಅದನ್ನ ಆತ ಮೊದಲನೇ ಸಾರಿಗೆ ತಿನ್ಕೊಂಡು ಅಲ್ಲಿಂದ ಆಚೆಗೆ ಯಾವುದೇ ಎಂಜಿಲ್ಲು ಮುಟ್ಟೋ ಹಾಗಿಲ್ಲ, ಮೈಲಿಗೆ ಆಗಂಗಿಲ್ಲ. ಬೆಟ್ಟಕ್ಕೆ ಹೋಗ್ತಾ ಇರ್ಬೇಕು. ಪ್ರತಿ ವರ್ಷ ಒಂದ್ಸರಿನಾರು ಹೋಗ್ಬೇಕು. ಹೋಗ್ಬಿಟ್ಟು ಮಠದೊಳಗೆ ಗುರು ಕಾಣಿಕೆ ಕಟ್ಟಬೇಕು. ವಾರ ಒಪ್ಪತ್ತು ಬಂದಾಗೆಲ್ಲ ಪೂಜೆಗಳು ಮಾಡ್ಕೊಂಡು ಮನೆಯಲ್ಲಿ ಅಚ್ಚುಕಟ್ಟಾಗಿ ತಂದೆ ತಾಯಿಗಳು ನೋಡ್ಕೊಂಡು ಕುಟುಂಬನ ಚೆನ್ನಾಗಿ ನಡೆಸ್ಕೊಂಡು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು. ಸಾಲೂರು ಮಠ ಸರ್, ಸಾಲೂರು ಮಠ. ಸಾಲೂರು ಮಠದ ಬಗ್ಗೆ ಹೇಳ್ತೀರಿ. ಅಲ್ಲಿ ಸಾಲೂರು ಮಠಕ್ಕೂ ಮತ್ತೆ ಮಾದೇಶ್ವರಂಗೂ ಸಂಬಂಧದ ಬಗ್ಗೆ ಹಿಂದೆ ಹೇಳಿದ್ರೆ, ಆದ್ರೆ ಈಗಿರೋ ಗುಡ್ಡಪ್ಪದವ್ರಿಗೆ ಯಾಕೆ ಸಾಲೂರು ಮಠಕ್ಕೆ ಹೋಗ್ಬೇಕು ಅನ್ನೋದು? ಮಾದಪ್ಪ ಎಷ್ಟೇ ದೊಡ್ಡವರಾದ್ರೂ ದೈವಾಂಶ ಸಂಭೂತ ಅಂತ ನಾವು ಭಾವಿಸಿದ್ರು ಕೂಡ ಅವರಿಗೆ ಗುರುವೇ ದೊಡ್ಡವರು. ಹರ ಕೊಂದ್ರು ಪರವಾಗಿಲ್ಲ, ಗುರು ಕಾಯ್ತಾನೆ ಅನ್ನತಕ್ಕಂಥ ನಂಬಿಕೆ ನಮ್ಮ ಜನಪದರದು. ಮಾದಪ್ಪನೂ ಅಷ್ಟೇ ಪ್ರಭುಲಿಂಗ ಸ್ವಾಮಿಗಳು, ಸುತ್ತೂರು ಮಠದಲ್ಲಿ ದೇಶಿಕೇಂದ್ರ ಸ್ವಾಮಿಗಳು, ಶ್ರೀಶೈಲದಲ್ಲಿ ವ್ಯಾಘ್ರಾನಂದ ಸ್ವಾಮಿಗಳು ಅವ ಗುರು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದವರು. ಹಾಗೆ ಗುರು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದು ಸಾಲೂರು ಮಠದಲ್ಲೂ ಒಂದು ಮಠ ಕಟ್ತಾರೆ. ಆ ಮಠದಲ್ಲಿ ಕಟ್ಟಿರೋದಕ್ಕೆ ಒಂದು ಮೂರ್ತ ಕಂಬ ಅಂತ ಇವತ್ತಿಗೂ ಕೂಡ ಇದೆ. ಮೂಲದಲ್ಲಿ ಏನಿತ್ತಲ್ಲ ಆ ಮೂರ್ತ ಕಂಬ ಅಂತ ಮಾಡಿ ಅಲ್ಲಿ ಗುರುಗಳ ಜೊತೆಗೆ ಅವರು ಕೂಡ ವಾಸ ಮಾಡ್ತಿರ್ತಾರೆ. ಆ ಗುರು ಪರಂಪರೆ ಬೆಟ್ಟದಿಂದ ಸಾಲೂರು ಮಠದಿಂದನೂ ಮುಂದುವರ್ಕೊಂಡು ಬಂದಿದೆ ಅಂತ. ಮಾದಪ್ಪ ಇಲ್ಲಿ ಹೊರಗಿರ್ಬೋದು, ಇಲ್ಲಿ ಗದ್ಗೆಯಲ್ಲಿ ನೆಲೆಗೊಂಡಿರ್ಬೋದು, ಆದ್ರೆ ಮಾದಪ್ಪನ ದೇವಸ್ಥಾನಕ್ಕಿಂತ ಹೆಚ್ಚಿಗೆ ಮಹತ್ವ ಹೊಂದಿರತಕ್ಕಂಥದ್ದು ಮಾದಪ್ಪನ ಗುರು ಪರಂಪರೆಯನ್ನು ನೆನೆಸ್ತಕ್ಕಂಥದ್ದು ಸಾಲೂರು ಮಠ. ಇವತ್ತಿನ ದಿವಸದಲ್ಲಿರ್ತಕ್ಕಂಥ ಗುರುಗಳು ಈ ಹಿಂದೆ ನಮ್ಮ ಗುರುಗಳ ಕಾಲಕ್ಕೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಿದ್ರು. ನಾವು ಅವತ್ತಿನ ಕಾಲದಿಂದಲೂ ಕೂಡ ಸಾಲೂರು ಮಠಕ್ಕೆ ಹೋಗ್ತೀವಿ. ಹಾಲರ್ವಿ ಅಂತ ಉತ್ಸವ ನಡೆಯುತ್ತೆ. ಅವಾಗ ಆ ಮಠದಿಂದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡೋಗಿ ಮಠದೊಳಗೆ ದೇವಸ್ಥಾನದೊಳಗೆ ಆ ಹಾಲರ್ಬಿ ಅಭಿಷೇಕವನ್ನ ಮಾಡಿಸಿ ಮತ್ತೆ ಅವ್ರನ್ನ ಮಠಕ್ಕೆ ಕರ್ಕೊಂಡ್ ಬರುವಂತ ಜವಾಬ್ದಾರಿ ನಮ್ದಾಗಿರ್ತಿತ್ತು ಮೆರವಣಿಗೆ ಮೂಲಕ. ಹಂಗಾಗಿ ಸಾಲೂರು ಮಠನೇ ನಮ್ಗೆ ದೇವಸ್ಥಾನಕ್ಕಿಂತಲೂ ಒಂದು ಹೆಜ್ಜೆ ಮೇಲೆ ಅಂತ ನಮ್ಗೆ ಅನ್ಸುತ್ತೆ. ಅದು ಕಾಡು ಇದೆಯಲ್ಲ, ಹಾಲರ್ವಿ ಬಂದು ಹೌದು ಹಾಡಿದ್ರೆ ಚೆನ್ನಾಗಿರುತ್ತೆ. ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ಹಾಲುತ್ತ ಜೋಲುತ್ತ ಏಳು ಮಲೆಗೆ ಹಾಲರವಿ ಬಂದೋ, ಮಾದೈನಗಿರಿ ಚಂದ ಮಲ್ಲಿಗೆ ವನ ಚಂದ, ಮಾದೈನಗಿರಿ ಚಂದ ಮಲ್ಲಿಗೆ ವನ ಚಂದ, ಚೆಲ್ಲಾಡಿ ಬರುವ ಒಳ್ಳೆ ಚಂದ ಹಾಲರವಿ ಬಂದೋ, ಚೆಲ್ಲಾಡಿ ಬರುವ ಒಳ್ಳೆ ಚಂದ ಹಾಲರವಿ ಬಂದೋ, ಚೆಲ್ಲಾಡಿ ಬರುವ ಒಳ್ಳೆ ಚಂದ ಮಾದೇವ, ಚೆಲ್ಲಾಡಿ ಬರುವ ಒಳ್ಳೆ ಚಂದ ಮಾದೇವ, ಚೆಲ್ಲಾಟಗಾರ ಮಾಯಿಕಾರ ಹಾಲರವಿ ಬಂದೋ, ಚೆಲ್ಲಾಟಗಾರ ಮಾಯಿಕಾರ ಹಾಲರವಿ ಬಂದೋ, ಆಲಂಬಾಡಿಂದ ವಾಲುಗ ಮಾಡಿಕೊಂಡು, ಆಲಂಬಾಡಿಂದ ವಾಲುಗ ಮಾಡಿಕೊಂಡು, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದೋ, ವಾಲಾಡಿಕೊಂಡು ಏಳು ಮಲೆಗೆ ಹಾಲರವಿ ಬಂದೋ, ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ, ನೂರೊಂದಾಲರವಿ ಬಂದೋ, ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ, ತುಂಬುತ್ತ ತುಳುಕುತ್ತ ಏಳು ಮಲೆಗೆ ಹಾಲರವಿ ಬಂದೋ, ನೂರೊಂದಾಲರವಿ ಬಂದೋ. ಈ ಮಾದಪ್ಪನ ಹಾಡುಗಳು ಅಂತ ಬಂದಾಗ ಸಾಮಾನ್ಯ ಇವತ್ತು ಸಿನಿಮಾ ಹಾಡುಗಳು ಇದೆಲ್ಲವೂ ಕೂಡ ಬಂದ ಮೇಲೆ ಜೋಗಿ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿ ಬಂದಾಗ ಮೇಲೆ ಈ ಎಲ್ಲರೂ ಕೂಡ ಭಕ್ತಿ ಜೊತೆಗೆ ಶ್ರದ್ಧೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದ್ಯಾ ಅಂತ ಅನ್ನಿಸ್ತು. ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಸಿನಿಮಾದಲ್ಲಿ ಕೆಟ್ಟದಾಗಿ ಅಂದರೆ ರೌಡಿಸಮ್ಗೆ ಇದನ್ನು ಯೂಸ್ ಮಾಡೋವಂಥದ್ದು ಈ ಥರದ್ದೆಲ್ಲವೂ ಕೂಡ ಸರಿಯಲ್ಲ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಸಮಾಜದಲ್ಲಿ ನಿಮ್ಮ ಥರದ ಸೂಕ್ಷ್ಮ ಪ್ರಜ್ಞೆ ಇರೋರು ಚೆನ್ನಾಗಿ ಗುರ್ತಿದ್ದೀರಿ ಸರ್. ಯಾಕಂದರೆ ಮಾದಪ್ಪ ಇರೋದು ಒಂದೇ, ಮಾದಪ್ಪ ಹುಲಿಯನ್ನು ಪಳಗಿಸಿಟ್ಕೊಂಡಿರೋದೇ ಬೇರೆ ಅರ್ಥದಲ್ಲಿ ಅದು. ಆದರೆ ಇವತ್ತೊಂದು ದಿವಸ ಅದನ್ನು ನಾನಾ ಅರ್ಥಗಳಿಗೆ ಎಡೆ ಮಾಡ್ಕೋತಾ ಇದ್ದಾರೆ.
ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿದೆ ಸರ್ ನಮಗೆ. ಆದರೆ ಆ ರೀತಿ ಮಾಡ್ತಿರೋ ತಪ್ಪು ಸರ್. ನಿಜವಾಗಿಯೂ ಮಾದಪ್ಪ ಅಂತಂದರೆ ಮಹಾ ದಪ್ಪವಾದ ದೇವರು, ನಂಬಬೇಕು. ನಂಬಿ ಕೂಗಿದರೆ ಓ ಎನ್ನನೇ ಶಿವನು ಅನ್ನತಕ್ಕಂಥದ್ದು ಒಂದು ಮಾತಿದೆ. ನಂಬಿಕೆಗಿಂತ ಯಾವುದು ದೊಡ್ಡದಿಲ್ಲ. ನಾವು ನಂಬುವಾಗ ಆ ನಂಬಿಕೆಯನ್ನು ಈಗಾಗಲೇ ಪಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪರಂಪರೆ ಇದೆ ಈ ನಮ್ಮಂಥವ್ರು. ಈ ಪರಂಪರೆ ನಾವು ಸುಮ್ಮನೆ ಅಲ್ಲಿಗೆ ಹೋದವರಲ್ಲ. ನಮಗೆ ನಮ್ಮ ತಂದೆ ದೇವ್ರಗುಡ್ಡರಾಗಿರ್ತಾರೆ, ನಮ್ಮ ತಾತ ದೇವ್ರಗುಡ್ಡ, ಅವರ ಅಪ್ಪ ದೇವ್ರಗುಡ್ಡ, ಹೀಗೆ ಬಂದಿರುತ್ತೆ. ನಾವು ಇದನ್ನ ಚಿಕ್ಕ ವಯಸ್ಸಿಂದಲೂ ಕೂಡ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತಲೇ ಭಾವಿಸ್ಕೊಂಡು ಬಂದಿರ್ತೀವಿ. ಇದಕ್ಕೆಲ್ಲಾದ್ರೂ ಇದ್ರ ಪರಂಪರೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೇನೆ ಅಥವಾ ಬೇರೆ ಏನೋ ಫ್ಯಾಷನ್ ಅನ್ನೋ ಥರಕ್ಕೆ ತಗೊಂಡು ಇದಕ್ಕೆ ಅವಮಾನ ಮಾಡೋ ಥರಕ್ಕೆ ನಡ್ಕೊಂಡಾಗ ನಿಜಕ್ಕೂ ಮನ್ಸಿಗೆ ಬೇಜಾರಾಗುತ್ತೆ. ಯಾಕಂತಂದ್ರೆ ಸಿನಿಮಾಗಳ ಮೂಲಕ ಬಹಳ ಹತ್ರ ಆಗ್ತಾ ಇದ್ದಾರೆ ಮಾದಪ್ಪ ಇವತ್ತು. ಅದರೊಳಗೂ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ, ಈ ಹಾಡುಗಳದ್ದು ಬಿಟ್ಗಳ ಮೂಲಕ ಮಾದಪ್ಪ ಎಲ್ಲರೂ ರೀಚ್ ಆಗ್ತಾ ಇದ್ದಾರೆ. ಹಂಗೆ ರೀಚ್ ಆಗುವಾಗ ಮಾದಪ್ಪ ನಿಮ್ಗೆ ಪರಿಚಯ ಆಗ್ತಾ ಇದ್ದಾರಾ, ನಿಮ್ಗೆ ಇಷ್ಟ ಆಯ್ತಾ, ಸ್ವಲ್ಪ ಸಮಾಧಾನವಾಗಿ ಮಾದಪ್ಪ ಅಂದ್ರೆ ಯಾರು, ಮಾದಪ್ಪನ ಪರಂಪರೆ ಎಂಥದ್ದು, ಅವನಿಗೆ ಹೆಂಗೆ ನಡ್ಕೋಬೇಕು, ಅದೊಂದು ಪರಂಪರೆಯ ಐಡೆಂಟಿಟಿ ಸರ್. ಆ ಐಡೆಂಟಿಟಿನ ಅರ್ಥ ಮಾಡ್ಕೊಂಡು ಆ ಒಂದು ಶ್ರದ್ಧೆ ಇಟ್ಕೊಂಡ್ರೆ ಸಾಕು, ಭಯ ಬೇಡ, ಗೌರವ ಬೇಕಷ್ಟೇ. ಈಗ ಇದನ್ನ ನಾವು ಗಮನಿಸಿರ್ಬೇಕು. ನೀವು, ನಾನು ಅಲ್ಲಿಂದ ಚಪ್ಪಲಿ ಹಾಕೊಂಡೇ ಬಂದೆ, ಇದನ್ನ ಧರಿಸ್ಬೇಕು, ಇದನ್ನ ಇಟ್ಕೋಬೇಕಾದ್ರೆ ಮಾತ್ರ ಅದನ್ನೆಲ್ಲ ಬಿಟ್ಟೆ ಪಕ್ಕಕ್ಕೆ. ಅಂತಂದ್ರೆ ಅದನ್ನು ಕೀಳು ಅನ್ನೋದಲ್ಲ, ನನಗೆ ಇಲ್ಲೇನೋ ಒಂದು ನನಗೆ ಇದು ಶಿಸ್ತಿದೆ, ಆ ಶಿಸ್ತನ್ನು ನಾನು ಪಾಲಿಸ್ತಾ ಇದ್ದೀನಿ. ಇವತ್ತೊಂದು ದಿವಸ ಏನಾಗ್ತಿದೆ ಅಂತಂದ್ರೆ ಬೆಂಗಳೂರಿನಂಥ ಕಾಲೇಜುಗಳಲ್ಲಿ ಈ ಕಂಸಾಳೆನ ನೃತ್ಯದ ಮೂಲಕ ಕಲಿತು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಭಾಗವಹಿಸುವಂಥದ್ದಿದೆ. ಅವ್ರಿಗೇನಂತಂದ್ರೆ ಯೂಟ್ಯೂಬ್ಗಳಲ್ಲಿ ಬಹಳ ಸುಲಭವಾಗಿ ಸಿಗ್ತಾ ಇದೆ ಈ ಥರದ್ದು. ಅವ್ರು ಅದನ್ನ ಗುರುಗಳ ಮುಖೇನ ಕಲಿತಿಲ್ಲ. ಅಂದ್ರೆ ಗುರುಗಳು ಸಿಗ್ತಾರೆ, ಆದರೆ ಆ ಗುರುಗಳಿಗೆ ಈ ಪರಂಪರೆ ಅರಿವಿಲ್ಲ. ಅವ್ರೇನ್ ಮಾಡ್ತಾರೆ, ಇದನ್ನ ಶೂ ಹಾಕೊಂಡೇನೆ ಇಟ್ಕೊಳ್ಳೋವಂಥದ್ದು, ಮೇಲೆ ಪಿರಮಿಡ್ ಹತ್ತದಾಗ ಇದನ್ನ ಬಾಯಿಗೆ ಕಚ್ಕೊಳ್ಳೋದು. ನಾವು ಇದನ್ನ ಇಲ್ಲಿ ತರಬೇಕಾದ್ರೆ ನಮ್ಮ ಮನೆಯವರು ಇದನ್ನ ಎಷ್ಟು ಹುಷಾರಾಗಿ ಕೊಟ್ಟರು ಅಂತಂದ್ರೆ, ನೋಡಪ್ಪ ಹೊರಗೆ ತಗೋಯ್ತಿದ್ಯಾ, ಎಲ್ಲೂ ಅಲ್ಲಿ ಇಡಕ್ ಹೋಗ್ಬೇಡ, ತೊಡೆ ಮೇಲೆ ಇಟ್ಕೊ ಅಂತ ಅಂದ್ಬಿಟ್ಟೆಲ್ಲ ಕಂಡೀಷನ್ ಮಾಡಿ ಬ್ಯಾಗ್ಗಳಿಗೆ ಹಾಕೊಟ್ಬಿಟ್ಟು ನೋಡಿ ಒಗ್ದಿರೋದು, ಒಗ್ದು ಅದ್ರ ಖಾಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಒಂದಷ್ಟು ಅಕ್ಕಿ ಕಾಸನ್ನೆಲ್ಲ ಹಾಕಿ ಇದನ್ನೆಲ್ಲ ತೊಳೆದು ಬೆಳಗ್ಗೆ ಮಾಡಿಕೊಟ್ಟು ಕಳಿಸ್ಕೊಟ್ಟಿರೋದು. ಒಂದು ಪೂಜೆಗೆ ಹೋಗ್ತಾ ಇದೀನಿ ಅನ್ನೋ ತರಕ್ಕೆ ಬಂದಿದ್ದೀನಿ ನಾನು. ಒಬ್ಬ ಭಕ್ತರ ಮನೆಗೆ ಅವ್ರ ಭಾವನೆಗೆ ಯಾವುದೇ ತರ ಧಕ್ಕೆ ಆಗ್ಬಾರ್ದು ಅನ್ನೋ ತರಕ್ಕೆ ನಾನು ಬಂದಿರೋದು ಕೂಡ. ಇಷ್ಟೊಂದು ನಾವು ಭಯ ಭಕ್ತಿ ಗೌರವದಿಂದ ಮಾಡ್ಕೊಂಡು ಬರುವಾಗ ಅಲ್ಲೆಲ್ಲೋ ಯಾರೋ ಏನು ಗೊತ್ತಿಲ್ಲದೇನೆ ಇದಕ್ಕೊಂದು ಅಪಮಾನ ಮಾಡೋ ತರ ಮಾಡ್ತಿದ್ದಾರೆ ಅಂದಾಗ ಮನ್ಸಿಗೆ ಬೇಸರ ಆಗುತ್ತೆ. ಅಂಥವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ತಿಳ್ಕೊಳ್ಳಿ, ತಿಳ್ಕೊಂಡು ಮಾಡಿ. ಮಾದಪ್ಪ ಯಾರ ಆಸ್ತಿನೂ ಅಲ್ಲ, ಜನಪದ ಯಾರ ಆಸ್ತಿನೂ ಅಲ್ಲ, ಎಲ್ಲರ ಆಸ್ತಿ. ಹಂಗಿರುವಾಗ ಸ್ವಲ್ಪ ತಿಳ್ಕೊಂಡು ಮಾಡಿ ಅನ್ನೋದಷ್ಟೇ. ಈ ಮಾದಪ್ಪನಿಗೆ ಸಂಬಂಧಪಟ್ಟಂಗೆ ಎಷ್ಟೊಂದು ಜನ ಇವತ್ತು ಒಂದು ಸೋಷಿಯಲ್ ಮೀಡಿಯಾ, ನೀವಾಗಿಲ್ಲೇ ಮಾತಾಡ್ತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾನೊಂದು ಕೆಲವ್ರನ್ನ ನೋಡಿದ್ದೀನಿ. ಏನಂದ್ರೆ ಸೋಮವಾರ ಆಗಿದ ತಕ್ಷಣ ಬೆಳಗ್ಗೆ ಹೋಗಿ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ಹತ್ರದಲ್ಲಿದೆಯೋ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿ ವಿಭೂತಿ ಹೊಡ್ಕೊಂಡು ದರ್ಶನ ಮಾಡಿ ಉಗೆ ಮಾದಪ್ಪ ಅಂದ್ಬಿಟ್ಟು ಈ ಕಡೆ ಬರ್ತಿದ್ದಂಗೆ ಅಲ್ಲಿ ದಮ್ ಹೊಡ್ಕೊಂಡು ರಾತ್ರಿ ಆದ್ರೆ ಎಣ್ಣೆ ಹೊಡ್ಕೊಂಡು ಹೋಗ್ತಾ ಇರೋದು ನಾನೇ ನೋಡಿದ್ದೀನಿ ಎಷ್ಟೋ ಜನನ್ನ. ನಾನು ಹೇಳ್ತಿದ್ದೆ, ಎಲ್ಲ ಕಡೆ ಇಲ್ಲೋಗಿ ದೇವ್ರ ತರ ಇದೆ, ಇಲ್ಲೋಗಿ ದೇವ್ರ ತರ ಆಗ್ತೀಯಾ, ಮಾದಪ್ಪ ಇದು ಒಪ್ತಾನ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅಂತವ್ರಿಗೆ ಏನ್ ಹೇಳ್ತಾರೆ? ಅಂತವ್ರು ಸುಮ್ಮನೆ ಯಾರ ಸಮಾಧಾನಕ್ಕೆ ಮಾಡ್ತಿದ್ದೀರಾ ನೀವು, ಯಾರ ಆತ್ಮತೃಪ್ತಿಗೆ ಮಾಡ್ತಾ ಇದ್ರ? ಇಲ್ಲ, ಯಾಕಂತಂದ್ರೆ ಅದಲ್ಲ ಸರ್. ನಂಬಿದ್ರೆ ನೀವು ಅದಕ್ಕೇನಿದೆಯೋ ಆ ಥರ ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ತಾನೇ ಒಳ್ಳೇದು. ಈಗ ಸಿಗರೇಟ್ ಸೇವನೆ ಅಭ್ಯಾಸನ ಮಾದಪ್ಪನ ಕಾರಣಕ್ಕೆ ನೀವು ಬಿಡೋದಾದ್ರೆ ನಿಮಗೆ ಪ್ಲಸ್ ಐತೆ. ಮದ್ಯಪಾನ ಕುಡಿತಾ ಇದ್ದ ಚಟನ ನೀವು ಮಾದಪ್ಪನ ಕಾರಣಕ್ಕೋಸ್ಕರ ಬಿಡೋದಾದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಯ್ತು. ಒಂದಷ್ಟು ಜನರ ಜೊತೆ ನೀವು ಸಾಮಾಜಿಕವಾಗಿ ಬೆರೀತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಸೋಷಿಯಲ್ ಕಾಂಟ್ಯಾಕ್ಟ್ ಗಟ್ಟಿ ಆಯ್ತು. ಒಂದಷ್ಟು ಜನ ನಿಮ್ಮನ್ನ ಮೆಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಇಷ್ಟೆಲ್ಲ ಒಂದು ಒಳ್ಳೆತನ ನಿಮಗೆ ಈ ಪರಂಪರೆಯಿಂದ ಸಿಗುವಾಗ ನಾನು ಅದನ್ನೇ ಮಾಡ್ತೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ ಸರ್. ನಾನು ಹೇಳೋದು ದೇವ್ರಿಗೆ ಅದು ಅವಮಾನ ಆಗತ್ತಂಗೆ. ಯಾಕೆಂದ್ರೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಬರ್ತಾ ಇರ್ಬೇಕಾದ್ರೆ ನೋಡ್ತೀನಿ ಎಲ್ಲ ಎಣ್ಣೆ ಹೊಡ್ಕೊಂಡ್ ಕೂತಿರ್ತಾರೆ ಸರ್. ನೀವು ಹೇಳಿದ್ನ ನನ್ಗೆ ತಕ್ಷಣ ನೆನಪಾಯ್ತು. ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಹೋಗ್ತಾರೆ, ಅವ್ರ ಸ್ಟೇಟಸ್ಗಳನ್ನ ಗಮನಿಸ್ತಿರ್ತೀನಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಸ್ಸಲ್ಲೆಲ್ಲ ಬರೀ ಭಜನೆ ಹಾಡುಗಳು, ಆ ಕಡೆಯಿಂದ ಬರ್ಬೇಕಾದ್ರೆ ಮಾಲೆ ಡಿಸ್ಕೋ ಡ್ಯಾನ್ಸ್ ತರಕ್ಕೇನೆ ಲೈಟಿಂಗ್ಸ್ ಹಾಕೊಂಡು ಬಸ್ಸಲ್ಲೆಲ್ಲ ಕುಣ್ಕೊಂಡು ಬರ್ತಾರೆ ಸರ್. ಏನ್ ಬಂತು ಉಪಯೋಗ ಆಗಿದ್ರೆ? ನಿಮ್ಮ ಭಕ್ತಿ ಸಾಧನೆ ಎಲ್ಲೋಯ್ತು? ಏನ್ ಕಲ್ತ್ರಿ? ಅಷ್ಟು ದಿನಗಳ ಕಾಲ ವ್ರತ ಇದ್ರಲ್ಲ, ಏನ್ ಕಲ್ತ್ರಿ ಹಾಗಿದ್ರೆ? ಮಾದಪ್ಪನ ಅಷ್ಟೇ, ನೀವು ಸುಮ್ನೆ ಏನೋ ಒಂದು ಫ್ಯಾಷನ್, ನಾನು ಮಾದಪ್ಪನ್ ಮಾಡ್ತೀನಿ ಅನ್ನೋ ತರಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು. ನಿಮ್ಮಲ್ಲಿ ಬದಲಾವಣೆ ಆಗಿ ಅದು ನಿಮ್ಮ ಮನೆಗಳಲ್ಲಿ, ನಿಮ್ಮ ಮನಸ್ಥಿತಿನಲ್ಲಿ ಪ್ರತಿಬಿಂಬಿಸ್ಬೇಕು. ಅಲ್ಲಿವರೆಗೂ ಕಟ್ನಿಟ್ಟಾಗಿರಿ. ನಿಮ್ಗೆ ಸಾಧ್ಯ ಆಯ್ತಾ, ಇದರಿಂದ ಏನೋ ಒಳ್ಳೆ ಸಿಗ್ತಾ ಇದೆಯೋ ಮುಂದುವರಿಸಿ. ಆದ್ರೆ ಈ ರೀತಿ ಎಲ್ಲ ಮುಂದೊಂದು ಮಾಡಿ ಹಿಂದೆ ಇನ್ನೊಂದು ಮಾಡಕ್ ಹೋದ್ರೆ ಪರಂಪರೆಗೆ ಮತ್ತು ಮಾದಪ್ಪನ ನಂಬಿದವ್ರಿಗೆ, ಮಾದಪ್ಪನಿಗೆ ಆ ನಂಬಿಕೆಗೆ ನೀವು ಮಾಡುವಂತ ಅವಮಾನ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್. ಈ ಕೆಲವು ಘಟನೆಗಳು ಸಾಮಾನ್ಯವಾಗಿ ನಾನು ಹೇಳುವಂಥದ್ದು,
ಜನರಲ್ಲಿ ಒಂದು ಭಕ್ತಿ ಜೊತೆಗೆ ಭಕ್ತಿ ಭಯ ಎರಡರ ಜೊತೆಗೆ ಕೆಲವೊಂದು ಸತಿ ಈ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಈ ದೈವಗಳೆಲ್ಲ ಹೇಗಿದೆಯೋ ಆ ರೀತಿ ನಮ್ಮ ದಕ್ಷಿಣದಲ್ಲಿ ನೋಡಿದ್ರೆ ಅಂದ್ರೆ ಈ ಕಡೆ ಭಾಗದಲ್ಲಿ ನೋಡಿದ್ರೆ ಮಾದಪ್ಪ ಅದೇ ರೀತಿ ಖಂಡಿತ ಸರ್. ಅಂದ್ರೆ ಯಾರು ತಪ್ಪು ಮಾಡಿದ್ರೆ 100% ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ಜನ ನಂಬಿದ್ದಾರೆ. ಹೌದು ಆ ಥರ ಘಟನೆಗಳು ನೀವು ಕೇಳಿದರೆ ಯಾವ್ದಾರ? ಹ್ಞೂ ಸರ್, ನಡೆದಿವೆ ಸರ್, ಆ ಥರದ್ದು ಸುಮಾರು ನಡೆದಿವೆ. ಈ ನಮ್ಮ ಸುತ್ತಮುತ್ತಲನ್ನು ನಾವು ಗಮನಿಸ್ತಿರ್ತೀವಿ ಕೂಡ ಸೂಕ್ಷ್ಮಗಳು ಇಂಥವ್ರೆ ಅಂತ ನಾವು ಹೇಳೋದು ಬೇಡ, ಬಟ್ ತೀರಾ ಇದನ್ನ ಮುಂದುವರೆದು ಅತಿರೇಕಕ್ಕೆ ತೊಗೊಂಡೋಗ್ತಾರೆ. ಇದನ್ನ ನಮ್ಮಂಥವ್ರೇನೆ ನಮ್ಮ ಪರಂಪರೆಗೆ ಸಂಬಂಧಪಟ್ಟವ್ರೆ ಅತಿರೇಕಕ್ಕೆ ತೊಗೊಂಡೋಗ್ಬಿಟ್ಟು ಆಗಬಾರ್ದು ಎಡವಟ್ಟುಗಳೆಲ್ಲ ಆಗಿವೆ ಅವ್ರಿಗೆ. ಅಂದರೆ ವೈಯಕ್ತಿಕವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದು, ಫ್ಯಾಮಿಲಿ ಡಿಸ್ಪ್ಯೂಟ್ಸು, ಈ ಥರದವೆಲ್ಲ ಆಗಿವೆ ಅವ್ರಿಗೆ. ಏನಂತಾರೆ, ಅದನ್ನು ಕಾಕತಾಳೀಯವಾಗಿ ಲಿಂಕ್ ಮಾಡೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಅದು ಕಾಡುತ್ತೆ ಸರ್. ಯಾಕಂದರೆ ನಾನು ಆ ಪರಂಪರೆಯ ಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಇರುತ್ತೆ, ನಾನು ಅದನ್ನು ನಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ನಾನು ಬೇರೆ ಥರದ ದಾರಿ ಹೋದಾಗ ಇಂಥದ್ದೇನಾದ್ರು ಸಂಭವಿಸಿದಾಗ ಖಂಡಿತ ನನ್ನ ಮನಸ್ಸು ಅಲ್ಲಿಗೆ ಲಿಂಕ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆಗಿವೆ ಅಂಥವು. ಈ ಮಾದಪ್ಪನ ಪ್ರಕಾರ ಜನ ಹೇಗಿರಬೇಕು ಅಂತ ಅವ್ರು ಬಯಸಿದ್ರು ಸರ್? ನಮಗೆ ಗುಡ್ಡನ್ನು ಬಿಡಬೇಕಾದ್ರೆ ಹೇಳ್ತಾರಲ್ಲ ಸರ್, ಅಷ್ಟು ನೀತಿ 5 ವಿಷಯಗಳು ಆಗಿರ್ಬೇಕು. ಸೌಹಾರ್ದತೆ ಬೇಕು ಸರ್. ಪರಿಸರದೊಂದಿಗೆ, ಪ್ರಾಣಿಗಳೊಂದಿಗೆ, ಕಾಡಿನೊಂದಿಗೆ ಸೌಹಾರ್ದಯುತವಾಗಿ ನಡ್ಕೊಂಡು ಹೋಗ್ಬೇಕು. ಹಂಗಿದ್ದಾಗ ಮಾತ್ರ ಈ ಪ್ರಕೃತಿಗೆ ಉಳಿವು. ಇಲ್ಲ ಅಂತಂದರೆ ಮನುಕುಲಕ್ಕೂ ಉಳಿವಿಲ್ಲ, ಪ್ರಕೃತಿಗೂ ಉಳಿವಿಲ್ಲ. ಮಾದಪ್ಪ ಹೋಗಿ ನೆಲೆಗೊಂಡಿರೋದೇ ಪ್ರಕೃತಿ ಮಧ್ಯೆ ಸರ್. ಪ್ರಕೃತಿಯ ಏನಿದೆಯಲ್ಲ ಮಹತ್ವ, ಅದು ಗೊತ್ತಾಗಬೇಕು ಅಂತ ಕಾಲ್ನಡಿಗೆಯಲ್ಲಿ ಬರೋರು. ಕಾಲ್ನಡಿಗೆಯಲ್ಲಿ ಬರ್ಬೇಕಾದ್ರೆ ಸುಲಭ ಅಲ್ಲ. ಇವತ್ತೊಂದು ದಿವಸ ನಾವು ಸಂಜೆಗೆ ಕಾರ್ ಹತ್ತಿದ್ರೆ ಅರ್ಧ ರಾತ್ರಿಗೆ ಹೋಗ್ತೀವಿ, ಬೆಳಿಗ್ಗೆ ಅಷ್ಟು ದರ್ಶನ ಮುಗಿಸ್ಕೊತೀವಿ, ತಿರುಗಿ ಬೆಳಗಾಗೋಷ್ಟು ಬೆಂಗಳೂರು ಇರ್ತೀವಿ. ಇದೆಲ್ಲ ಸರ್ ಸೇವೆ, ಇದೆಲ್ಲ ನಾವು ಮಾಡ್ತಿದ್ದು ಸೇವೆ. ಆಗ ನಮ್ಮ ಗುರುಗಳು ಮಾಡೋರು ಸರ್. ಇಲ್ಲಿ ಚಾಮರಾಜಪೇಟೆಯಲ್ಲಿ ನಾವು ಇದ್ದದ್ದು, ಮನೆ ಹತ್ರ ಇಂದ ಬಸ್ಗೆ ಹೋಗ್ಬೇಕಿತ್ತು. ನಾವು ಇಲ್ಲಿಂದ ಮನೆ ಹತ್ರ ಚಾಮರಾಜಪೇಟೆ TR ಮಿಲ್ಲಿಂದ ಧೂಪದ ಸೇವೆ ಅಂತ ಬೆಳಗಿನ ಜಾವ 4 ಗಂಟೆಗೆ ಮಾಡ್ಬೇಕು. ಎಲ್ಲ ರೆಡಿಯಾಗಿರ್ತಿದ್ವಿ ನಾವು. ಬಟ್ಲು ಹೊಡ್ಕೊಂಡು ನಮ್ಮ ಗುರುಗಳ ಮುಂದೆ ಧೂಪದ್ದು ಸ್ಟ್ಯಾಂಡ್ ಬರ್ತಿತ್ತು, ಕೆಂಡು ಸ್ಟ್ಯಾಂಡ್, ಅದ್ರೊಳಗೆ ಧೂಪ ಹಾಕೊಂಡು ಬಟ್ಲು ಕುಟ್ಕೊಂಡು ಹೋಗೋವು ನಾವು. ಎಲ್ಲ ಒಂದಷ್ಟು ಜನ ಬಂದು ನಮ್ಮ ಜೋಳಿಗೆಗೆಲ್ಲ ಮಾದಪ್ಪನ ಬೆಟ್ಟಕ್ಕೆ ಕಾಣಿಕೆ ಹಾಕಪ್ಪ, ಆ ರೀತಿ ಎಲ್ಲ ಹಾಕೋರು. ನಾವು ಮೈಸೂರು ಸರ್ಕಲ್ನವ್ರಿಗೆ ಹಾಕಿ ಬಂದು ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಆ ಸ್ಟ್ಯಾಂಡ್ನ ಇಟ್ಬಿಟ್ಟು ಬಸ್ ಹತ್ತು, ಉದಯರಂಗ ಬಸ್ ಹತ್ಕೊಂಡು ಬೆಟ್ಟಕ್ಕೆ ಹೋಗಿ ಅಲ್ಲೊಂದು ರೀತಿ ಇತ್ತು, ಸೀದಾ ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಟ್ಟು ಫಸ್ಟ್ ಧೂಪ ಹಾಕ್ಬೇಕು. ಕಾಲ್ನಡಿಗೆಯಲ್ಲಿ ಬಂದು ಧೂಪ ಹಾಕ್ಬೇಕು. ಕಾಲ್ದೊಳಲ್ಲಿ ಧೂಪ ಹಾಕಿ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಆಮೇಲೆ ದರ್ಶನ ಸಿಕ್ಕಿದ್ರೆ ಮಾಡ್ಕೋತಿದ್ವಿ, ಇಲ್ಲ ಅಂತಂದ್ರೆ ಸೀದಾ ಅಂತರ್ಗಂಗೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಅಂತ ಬರ್ತಿದ್ವಿ. ಇದು ಪರಿಕ್ರಮ ಇತ್ತು. ಇದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಹೋಗ್ತಾ ಇದೆ. ಈಗಲೂ ಕೆಲವ್ರು ಯಾಕೆ ಸರ್, ಬಹಳಷ್ಟು ಜನ ಇದ್ದಾರೆ, ನಡ್ರಿ ಬೆಟ್ಟಕ್ಕೆ ಹೋಗೋಣ ಅಂತ. ನಾನು ನಿಮ್ಮಂಗೆಲ್ಲ ಬರೋಕ್ಕಾಗಲ್ಲಪ್ಪ, ಕುಂತ್ ಕಡೆ ಎಲ್ಲ ನಾನು ಹಂಗೆಲ್ಲ ಬರೋಕ್ಕಾಗಲ್ಲ. ನಮ್ಮ ಮನೇಲಿ ಇದೆಲ್ಲ ಆಗ್ಬೇಕು ನೀಟಾಗಿ, ಒಂದ್ ಕಡೆಯಿಂದ ಮನೇಲಿ ಪೂಜೆ ಮಾಡಿ ಬುತ್ತಿ ಕಟ್ಕೊಂಡು ಆಮೇಲೆ ಹೋಗ್ತೀವಿ. ಬುತ್ತಿ ಅಂತಂದ್ರೆ ಗೊತ್ತಿರುತ್ತೆ, ಅಡಿಕೆ ಹಾಳೆ ಒಳಗೆ ಈ ಮೊಸರನ್ನ ಮತ್ತೆ ಹುಳಿಯನ್ನ ಇವನ್ನ ಒಂದು 10-15 ದಿವಸದ ಕೆಡದಿರೋ ರೀತಿಯಲ್ಲಿ ನೀಟಾಗಿ ಬಿಗಿಯಾಗಿ ಪ್ಯಾಕ್ ಮಾಡೋರು. ಅದನ್ನ ಹಸವೆ ಚೀಲ ಅಂತ ಬರೋದು. ಅಂದ್ರೆ ಒಂದು ಭಾಗದಲ್ಲಿ ಈ ರೀತಿ ಆಹಾರದ ಪೊಟ್ಟಣಗಳು, ಇನ್ನೊಂದು ಭಾಗದಲ್ಲಿ ನಮ್ಗೆ ದಿನನಿತ್ಯಕ್ಕೆ ಬಳಕೆಗೆ ಏನ್ ಬೇಕಿತ್ತು ಅವನ್ನ ಹಾಕೊಂಡು ಬೆಟ್ಟಕ್ಕೆ ಯಾತ್ರೆ ಹೊರಡುವಂಥದ್ದು. ದಾರಿ ಉದ್ದಕ್ಕೂ ಪ್ರಾಣಿಗಳು, ಪಕ್ಷಿಗಳು, ಈ ಪರಿಸರ ಎಲ್ಲ ನೋಡ್ತಾ ಹೋದಾಗ ನಾವು ನಾವು ಊರಲ್ಲೆಲ್ಲ ಬದುಕ್ತಿರೋದು, ಇಲ್ಲಿ ಪ್ರಕೃತಿ ಅನ್ನೋದು ಇದೆ, ನಾವು ಇದ್ರ ಜೊತೆಗೆ ಸೌಹಾರ್ದಯುತವಾಗಿ ಹೋಗ್ಬೇಕು. ಇದಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ನಮ್ಗೆ ತಿರುಗಿಕೊಳ್ಳುತ್ತೆ. ನಾವು ಇವತ್ತು ನೋಡ್ತಾ ಇದೀವಿ ಪ್ರಕೃತಿ ಮತ್ತೆ ಮನುಷ್ಯನ ನಡುವಿನ ಸಂಘರ್ಷ ಹೇಗೆಲ್ಲ ಆಗ್ತಾ ಇದೆ ಬೆಟ್ಟ ಸುತ್ತಮುತ್ತ ಅಂತ ಅಂದ್ಬಿಟ್ಟು. ಪ್ರಕೃತಿ ಎಲ್ಲಿವರೆಗೂ ತಡಿಬೇಕಲ್ಲಿ ತಡೆಯುತ್ತೆ, ಅದನ್ನು ಮನುಷ್ಯ ಮಿತಿ ಮೀರಿ ಹೋದಾಗ ತಿರುಗಿಸುತ್ತೆ ಸರ್. ನಾನು ಒಂದ್ಸತಿ ನಾಗಮಲೆಗೆ ಹೋಗ್ಬೇಕಾದ್ರೆ, ನಾನು ನಾಗಮಲೆಗೆ ಹೋಗಿದ್ದೆ, ಆ ಸಮಯದಲ್ಲಿ ಹೇಳ್ತಿದ್ದೆ, ಯಾಕೆ ಸರ್ ನನ್ನೊಂದು ಜೊತೆಗಿದ್ದಿದ್ದ ಹುಡುಗ ಕೇಳದ, ಭಗವಂತ ಯಾಕೆ ಅಷ್ಟು ದೂರದಲ್ಲಿದ್ದಾನೆ ಅಂತ. ಯಾವ್ದು ಈಸಿಯಾಗಿ ಸಿಗ್ಬಾರ್ದು ಅನ್ನೋದೊಂದು ಪಾಠ. ಈ ರೀತಿ ಕೆಲವೆಲ್ಲ ಭಾವನೆಗಳಿರುತ್ತೆ ಮಾದಪ್ಪ ಅಂದಿದ ತಕ್ಷಣ. ನಿಮಗೆ ಮಾದಪ್ಪ ಅಂದಿದ ತಕ್ಷಣ ಬರೋವಂಥ ಭಾವನೆ ಯಾವುದು ಸರ್? ಮಾದಪ್ಪ ಅಂದ ತಕ್ಷಣ ನನ್ನ ನೆನಪು ಬರೋದು 2 ಗುಣಗಳು ಸರ್. ಛಲಗಾರ, ಮಾಯಕಾರ. ಛಲ ಇತ್ತು ಆತನಿಗೆ. ಛಲ ಏನಪ್ಪ ಅಂತಂದರೆ, ನನ್ನದೇ ಒಂದು ರಾಜ್ಯನ ನಾನು ಕಟ್ಟಬೇಕು, ನನ್ನದೇ ಆದಂಥ ಒಕ್ಕಲುಗಳನ್ನ ನಾನು ಪಡ್ಕೋಬೇಕು. ಏಕಾಂಗಿ ವಸ್ತು ಅಂದರೆ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಅಂತ ನಾವೇನು ಕರಿತೀವಿ. ಇವತ್ತೊಂದು ದಿವಸ ನಮ್ಮ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಎಷ್ಟೋ ಜನ ರಾಜರುಗಳು ಆಗಿ ಹೋಗಿದ್ದಾರೆ. ಎಲ್ಲೋ ಕೆಲವರಷ್ಟೇ ನಾವು ಬೆರಳೆಣಿಕೆಯಲ್ಲಿ ಎಣಿಸ್ಬೋದು. ಇವತ್ತು ಅವ್ರಿಗೆ ಯಾರು ಕೂಡ ಜೈಕಾರ ಹಾಕೋರಿಲ್ಲ. ಆಯ್ತರ ಇತಿಹಾಸದಲ್ಲಿ ಹಾಕೊಂಡಿರ್ಬೋದು ಅಷ್ಟು ಬಿಟ್ರೆ, ಇವತ್ತಿಗೂ ಆತ ಇಲ್ಲದೆ ಇದ್ರು ಆ ವ್ಯಕ್ತಿಗೆ ಜೈಕಾರ ಹಾಕೋದು ಅಂತಂದ್ರೆ ಮಾದಪ್ಪನ ಮಾತ್ರ ಸರ್. ಉಗೇ ಮಾತ್ಮಲೆ ಅಂತ ಕೂಗ್ತಾರೆ.
ಅಂದ್ರೆ ಅರ್ಥ ಆತ ಇಲ್ಲ ಇವತ್ತು, ಆದ್ರೆ ಇಲ್ದೇ ಇದ್ರೂ ತನ್ನ ಸಾಮ್ರಾಜ್ಯನ ಜೀವಂತವಾಗಿ ಇಟ್ಬಿಟ್ಟು ಹೋಗಿದ್ದಾನೆ. ಬರುವಂತ ಭಕ್ತರೊಂಗೆ ಉಗೆ ಉಟ್ಬಿಟ್ಟನೆ ಒಳಗೆ ಹೋಗ್ತಾರೆ. ಅಂತ ಸಾಂಸ್ಕೃತಿಕ ದೈವಿಕ ಪುರುಷ ಮಾದಪ್ಪ ಸರ್. ಆತನಿಂದ ನಾನು ಕಲ್ತಿದ್ದಿಷ್ಟೇ, ಏಕಾಂಗಿ ವಸ್ತು ಛಲಗಾರ ಆತ. ಬದುಕಿನಲ್ಲೂ ಅಷ್ಟೇ, ನಾವು ಜೊತೆಗೆ ಹೋಗೋಣ, ಸಹಾಯ ಪಡ್ಕೊಳ್ಳೋಣ, ಯಾವ ಸಹಾಯವೂ ಸಿಗದೆ ಇದ್ರೂ ಪರವಾಗಿಲ್ಲ, ನನ್ನ ಗುರಿ ಏನಿದೆಯಲ್ಲ ಅದು ನಾನು ಪಡ್ಕೊಳ್ಳೇಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು, ಎಲ್ಲರ ಸಹಯೋಗದಲ್ಲಿ ನಾನು ಪಡ್ಕೊಬೇಕು, ನನ್ನದೇ ಆದಂಥದ್ದನ್ನು ಒಂದು ಕಟ್ಕೋಬೇಕು. ಇದು ನಂಗೆ ನೆನಪಿಗೆ ಬರುತ್ತೆ ಸರ್ ಮಾದಪ್ಪ ಅಂದಾಕ್ಷಣಕ್ಕೆ. ಈ ಮಾದಪ್ಪನ ಹಾಡುಗಳನ್ನ ಹೇಳಬೇಕಾದ್ರೆ, ಭಜನೆಗಳನ್ನ ಮಾಡಬೇಕಾದ್ರೆ ಸಾಮಾನ್ಯ ಜನರಲ್ಲಿ ಇರುವಂಥದ್ದು ಆ ಕ್ಷಣಕ್ಕೆ ಚಪ್ಪಾಳೆ ತಟ್ಬಿಡೋದು ಅಥವಾ ತಾಳ ಹಾಕೋದು, ಇದೆಲ್ಲ ಒಂದು ಭಾಗ. ಆದರೆ ಕೆಲವರು ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಗೀತೆಗಳು ಯಾವುದೇ ಅದಿದ್ದಾವೆ? ಇದಾವೆ ಸರ್. ಅದು ಒಂದು ಪ್ರಧಾನವಾಗಿ ಗೀತೆ ಥರ ಏನು ಬರೋದಿಲ್ಲ, ಮಧ್ಯೆ ಒಂದೊಂದು ತ್ರಿಪದಿಗಳ ಮೂಲಕ ಬಂದು ಹೋಗ್ತವೆ. ಮಾದೈನ ನೋಡಕ್ಕೆ ರೇಣು ಮಾಡ್ಕೊಳ್ಳಕ್ಕೆ ಅಂಗೈಯ ತುಂಬಾ ಹಣವೇಕೆ, ಅಂಗೈಯ ತುಂಬಾ ಹಣವೇಕೆ ಮಾದೈನ ಸಿಂಗಾರದ ರಂಗ ನೋಡಕ್ಕೆ ಅಂತ. ಮಾದಪ್ಪನ ನೋಡೋದಕ್ಕೆ ಅಂಗೈ ತುಂಬಾ ಹಣ ಬೇಕಾಗಿಲ್ಲ, ಬೇಕಾಗಿರೋದೇನಪ್ಪಾ ಅಂತಂದ್ರೆ ಅಂತರಂಗದೊಳಗೆ ಭಕ್ತಿಯ ಮಾತ್ರ ಅಂತ ಅಂದ್ಬಿಟ್ಟು ದುಂದು ವೆಚ್ಚನ ಪ್ರೋತ್ಸಾಹಿಸ್ತಿರ್ಲಿಲ್ಲ. ಒಂದು. ಇನ್ನೊಂದು, ಶಿವ ಶಿವ ಎನ್ನುತ್ತಲೇ ವಿಭೂತಿ ಧರಿಸಲು ಶಿವ ಕಳೆ ಕೊಡುವುದು ವಿಭೂತಿ, ಬಹು ಕಳೆ ಕೊಡುವುದು ವಿಭೂತಿ, ಭಕ್ತಿಯಿಂದ ಶಿವ ಭಕ್ತರು ಧರಿಸಲು ಮುಕ್ತಿಯ ಕೊಡುವುದು ವಿಭೂತಿ. ಮುಕ್ತಿ ಬೇಕು ಅನ್ನೋದಾದ್ರೆ, ಮುಕ್ತಿ ಅಂತಂದ್ರೆ ನಾವು ಸತ್ತ ಮೇಲೆ ಸಿಗೋದಲ್ಲ ಸರ್, ಬದುಕಿರ್ಬೇಕಾದ್ರೆ ಏನ್ ಗಳಿಸ್ತೀವಲ್ಲ ನೆಮ್ಮದಿ, ಅದು ಮುಕ್ತಿ. ಆ ಮುಕ್ತಿ ಬೇಕು ಅಂತಂದ್ರೆ ನೀನ್ ಅಲ್ಲಿ ಶರಣಾಗ್ಬೇಕು, ಶಿವ ಮಾದಪ್ಪನಿಗೆ ಶರಣಾಗಿ ವಿಭೂತಿ ಧರಿಸ್ಬೇಕು, ಅದರಿಂದ ನಿನಗೆ ಮುಕ್ತಿ ನೆಮ್ಮದಿ ಅನ್ನೋದೊಂದು ಸಿಗುತ್ತೆ. ಈ ತರದ ಒಂದಷ್ಟು ಭಾಗಗಳೆಲ್ಲ ಇದಾವೆ ಸರ್. ನಿಮಗೆ ಸಾಮಾನ್ಯ ಜನರಿಗೂ, ನಿಮ್ಗೆ ಮತ್ತೆ ಸಾಮಾನ್ಯ ಜನರಿಗೂ ಕೂಡ ಬೇಜಾರಾದಾಗ ಮಾದಪ್ಪನ ನೆನೆಸ್ಕೊಂಡಾಗ ಬರುವಂತ ಗೀತೆ ಯಾವುದು? ಸಂಕಮ್ಮ ಗೊತ್ತಿರ್ಬೇಕು ಸರ್ ನಿಮ್ ಕಥೆನಲ್ಲಿ. ಆಕೆ ಗಂಡನಿಂದ ಎಷ್ಟು ತರದ ಹಿಂಸೆ ಅನುಭವಿಸಿರ್ತಾಳೆ ಅಂತಂದ್ರೆ, ದೈಹಿಕವಾಗಿ ಮಾನಸಿಕವಾಗಿ ಸಿಕ್ಕಾಪಟ್ಟು ಕುಗ್ಗು ಹೋಗಿರ್ತಾಳೆ. ಬೇರೆ ಯಾವ್ದಾದ್ರು ಹೆಣ್ಮಗಳು ಆ ಜಾಗದಲ್ಲಿ ಇತ್ತಿತ್ತಂದ್ರೆ ಸಾವೇನೆ ಗತಿ. ಅಂಥದ್ರಲ್ಲೂ ಕೂಡ ಅವಳನ್ನ ಗಟ್ಟಿಯಾಗಿ ಹಿಡಿದು ನಿಲ್ಸಿದ್ದಂತ ಶಕ್ತಿ ಅಂತಂದ್ರೆ ಮಾದಪ್ಪ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವಳು ಮಾದಪ್ಪನನ್ನ ಕರೀತಾಳೆ. ಆ ಹಾಡಿನ ಮೂಲಕ ಹೇಳ್ಬೋದಾ ಏನು? ಎಲ್ಲಿದ್ದೆಯಾ ಅಪ್ಪ ನನ್ನ ಎಳುಮಲೆಯ ಮಾದೇವಾ, ನನ್ನ ಕಿಚ್ಚು ನಿನ್ನ ಪಾದಕ್ಕೆ ಅರುವಾಗಲಯ್ಯ, ಅಪ್ಪ ನಮ್ಮನೆಯ ಮಾದೇವಾ. ನಾನಳುವ ಕಣ್ಣೀರು ನನ್ನ ಎಳುಮಲೆಯ ಮಾದೇವಾ, ನಿನ್ನ ಪಾದ ತರುವಾಗಲಿ ಮಾದೇವಾ, ಅಪ್ಪ ನಮ್ಮನೆಯ ಮಾದೇವಾ. ಕಾಡು ಸಾಲುಗಾನ ಕೈ ಹಿಡಿದು ಮಾದೇವಾ, ನಾನು ಕಾಡಲ್ಲಿ ಪ್ರಾಣ ಬಿಡುವೇನೋ, ಅಡವಿಯಲ್ಲಿ ಪ್ರಾಣ ಬಿಡುವೇನೋ, ಅಡವಿಲಿಯ ತಾರೆ ಗಿಡವೇನು ಬಲ್ಲಾದೋ, ಗಿಡದ ಮೇಲಿರುವ ಗಿಣಿರಾಮ, ಗಿಡದ ಮೇಲಿರುವ ಗಿಣಿರಾಮ, ಗಿಡದ ಮೇಲಿರುವಂತ ಗಿಣಿರಾಮ ಕೂತುಕೊಂಡು ಗಿಡದ ಮೇಲೆ ಸುಖ ಮಾಡುತ್ತಾರೆ, ಅವರು ಅಡವಿಯಲ್ಲಿ ದುಃಖ ಮಾಡುತ್ತಾರೆ. ಎಲ್ಲಿದ್ದೆಯ ಅಪ್ಪ ನನ್ನ ಎಳುಮಲೆಯ ಮಾದೇವಾ, ನನ್ನ ಭಕ್ತನ ಕೂಗು ಕೇಳದಯ್ಯ, ಅಪ್ಪ ನಮ್ಮನೆಯ ಮಾದೇವಾ. ಸಂಕಮ್ಮ ಯಾವ ರೀತಿ ಕೂಗ್ತಾಳಲ್ಲ ಆ ಕಿಚ್ಚನಲ್ಲೂ ನೋವಿನಲ್ಲೂ, ಬಹುಶಃ ಅದಕ್ಕಿಂತ ಕಷ್ಟ ಇನ್ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ವೈಯಕ್ತಿಕವಾಗಿ ಆ ಥರ ನೊಂದಿದ್ದಾಗ ಈ ಹಾಡೆ ನಂಗೆ ನೆನಪಾಗುತ್ತೆ.